ವಿದ್ಯಾರ್ಥಿ ಆದದ ಗಣಿತಗಳು ಇವತ್ತೊಂದು ಮಾಡ್ರಿ. ವಿಡಿಯೋ ಆನ್ ಮಾಡಿ ನಾ ಬಂದು ತಿಳಿಸ್ತೀನಿ. ಯಾಕಂದ್ರೆ ನೀವು ಆದಷ್ಟು ಫಾಸ್ಟ್ ಮಾಡಬೇಕು. ಗಣಿತಗಳು ವಿಡಿಯೋ ದೊಡ್ಡ ಆಗ್ತಾವೆ. ಬೇಗನೆ ಮ್ಯೂಟ್ ತೆಗೀರಿ, ನಾ ಬಂದು ತಿಳಿಸ್ತೀನಿ. ಈಗ ಮ್ಯೂಟ್ ಮಾಡಿರಿ, ಬಿಡಿಸ್ರಿ. ಬಿಡಿಸೋದಾತಂದ್ರೆ ನಾ ಬಂದು ತಿಳಿಸ್ತೀನಿ. ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ, ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಕರೆಕ್ಟ್ ಮಾಡಿದ್ರೆ ಚೆಕ್ ಮಾಡಿರಿ ಅವ್ರಿಗೆಲ್ಲ. ಓಕೆ. ಒಬ್ಬ ವೈದ್ಯಕೀಯ ವಿದ್ಯಾರ್ಥಿ ತೇರ್ಗಡೆ ಹೊಂದಲು ಅವನು 40 ಅಂಕಗಳನ್ನು ದೊರಕಿಸಬೇಕಾಗುತ್ತದೆ. ಆದರೆ ಅವನಿಗೆ 60 ಅಂಕಗಳು ದೊರೆತು 80 ಅಂಕಗಳ ಕೊರತೆಯಿಂದ ನಪಾಸಾಗುತ್ತಾನೆ. ಹಾಗಾದರೆ ಅವನ ಗರಿಷ್ಠ ಅಂಕಗಳನ್ನು ಕಂಡುಹಿಡಿಯಿರಿ. ಪಾಸಾಗಲು ಬೇಕಾದ ಅಂಕಗಳು ಬರೋಬ್ಬರಿ ಎಷ್ಟು ಪಡೆದನವ? ದೊರೆತ ಅಂಕಗಳು ಅಥವಾ ಪಡೆದ ಅಂಕ. ದೊರೆತ ಅಂಕಗಳು 80 ಅವಾಗ 60 ಅಂಕಗಳು ದೊರೆತು. ದೊರೆತ ಅಂಕಗಳು ಪ್ಲಸ್ ಕೊರತೆ ಬಿದ್ದ ಅಂಕಗಳು. ಎಷ್ಟು ಕೊರತೆ ಬಿದ್ದವಾಗ? 80. ಕೊರತೆ ಬಿದ್ದ ಅಂಕಗಳು ಅವೆರಡು ಕೂಡಿಸ್ಕೋಬೇಕು ನೀವು, ಅಂದ್ರೆ ಗರಿಷ್ಠ ಅಂಕಗಳು ಸಿಗ್ತಾವ. ಎಷ್ಟದ ನೋಡ್ರಿ. ಎಷ್ಟು ಪಡೆದಾನ? 60 ಪಡೆದಾನ. ಆಮೇಲೆ 80 ಕೊರತೆ ಬಿದ್ದಾವ. ಅಲ್ಲಿ ಎಷ್ಟಾಯ್ತು? 140 ಅಂಕ. ಅದು ಗರಿಷ್ಠ ಅಂಕಗಳು ಬರ್ಬೇಕಾದ್ರೆ ಏನು ಮಾಡಬೇಕು? 40 ಅಂಕ ಪಡೆದಾಗ 100 ಗರಿಷ್ಠ ಅಂಕಗಳು. ಅಲ್ಲಿ ಎಷ್ಟದ? 140 ಅಂಕಗಳಿಗೆ ಬರೋಬ್ಬರಿ ಎಷ್ಟು ಅಂಕಗಳು ನೋಡಿ. 140 ಗುಂಡ್ಲೆ 100 ಸರ್ವಾಸ್ ಬಾಗಿಲೆ 40 ನೋಡಿ. ಈ ಪೂಜೆ 4 ಒಂದಲೇ 4 25 25 4 100 ಎಲ್ಲ ಬಂತು 10. 25 ಒಂದಲೇ 25 1 10 35 350 ಅಂಕಗಳು. ಎಷ್ಟು? 350 ಅಂಕಗಳು. ಆನ್ಸರ್ ಇಸ್ ಈಕ್ವಲ್ ಟು 350 ಅಂಕಗಳು. ಇವು ಮಾಡಿರಿ, ರೈಟ್ ಹಾಕೊಂಡ್ರಿ ನೋಡಿ. ಒಂದು ಡಬ್ಬಿಯಲ್ಲಿ 250 ಲೀಟರ್ಗಳಷ್ಟು ಚಿಮಣಿ ಎಣ್ಣೆಯನ್ನು ತುಂಬಿತ್ತು. ಅದರಲ್ಲಿ 2.1 ಎಣ್ಣೆ ಸೋರಿ ಹೋದರೆ ಆ ಡಬ್ಬಿಯಲ್ಲಿ ಎಷ್ಟು ಲೀಟರ್ ಚಿಮಣಿ ಎಣ್ಣೆ ಉಳಿದಿರುವುದು? ಸೋರಿದ ಪ್ರಮಾಣ ತಗೋಬೇಕು. ಒಂದು 100 ಲೀಟರಿಗೆ ಬರೋಬ್ಬರಿ 2 4 1 5 2 ಲೀಟರ್ ಸೋರಿದ ಎಣ್ಣೆ. ಆಮೇಲೆ 250 ಲೀಟರಿಗೆ ಸೋರಿದ ಎಣ್ಣೆ ಎಷ್ಟು? 250 ಗುಂಡ್ಲೆ 5 ಸರ್ವಾಸ್ ಬಾಗಿಲೆ 100 ಗುಂಡ್ಲೆ 2. ಭಾಳ ಸರಳ ಇದು. 2 ಒಂದೇ ತೆಗೆದು ಬಿಡ್ರಿ. 2 ಒಂದಲೇ 2 125 125 5 625 ತಳಗ ಬರೋಬ್ಬರಿ 100 ಬರೋಬ್ಬರಿ ಸೋರಿದ ಎಣ್ಣೆ ಬರೋಬ್ಬರಿ 6.25 ಲೀಟರ್. ನೋಡ್ರಿ ಹೆಂಗ ನಾವು ದಶಮಾಂಶದಾಗ ತಕ್ಕೋಬೇಕು. ಉಳಿದ ಎಣ್ಣೆ ಬರೋಬ್ಬರಿ ಉಳಿದ ಎಲ್ಲ ಆ ಬ್ಯಾರಲ್ದಾಗ ಉಳಿದ ಎಣ್ಣೆ ಎಷ್ಟು ಅದ? ಒಟ್ಟು ಎಣ್ಣೆ 250 ಲೀಟರ್ ಅದ.
250 ಲೀಟರ್ದೊಳಗೆ ನೀವು ಸೋರಿದ ಎಣ್ಣೆ ಎಷ್ಟದ 6.25 ಲೀಟರ್ ಸೋರ್ಯದ ನೋಡ್ರಿ. ಇದು 25 ಹೊತ್ತಂದ್ರೆ 75 ಆಯ್ತು. ಕೈಲ ಬಂತು 1 7, ಆಮೇಲೆ 10 7 ಆದ್ರೆ 3, 10 7 ಆದ್ರೆ 3, ಕೈಲ ಬಂತು 1 2, 223.25 ನೋಡ್ರಿ. ತಪ್ಪಬಾರ್ದು, ಸರಿಯಾಗಿ ನೋಡ್ಬೇಕಪ್ಪ. ನೋಡಿ ಹಿಂಗೆ ಕಡೆ ಬರೋಬರಿ 25ಕ್ಕೆ 75 ಆಯ್ತು. ಕೈಲ ಬಂತು 1, 10 7 ಆದ್ರೆ 3, ಕೈಲ ಬಂತು 1 4, 243.75 ಲೀಟರ್. ಆನ್ಸರ್ ಟೀಪಾಯಲ್ಲಿ ಉಳಿದ ಎಣ್ಣೆ ಎಷ್ಟು? 243.75 ಲೀಟರ್. ಇಷ್ಟು ತಿಳ್ಕೊಂಡ್ಬಿಟ್ರೆ ಯಾವ ಗಣಿತ ಬಿರಿಯಲ್ಲ ನೀವು. ನಾ ಹೇಳಿಲ್ಲ, ಶೇಕಡಾಗ ಎಷ್ಟು ಶಣ್ಯರಾಗ್ತೀರಿ ಎಲ್ಲ ಗಣಿತಗಳು ನಿಮಗೆ ಕವರ್ ಆಗ್ತಾವ. ಸರಿಯಾಗಿ ತಿಳ್ಕೊರಿ. ಉತ್ತರ ಕರೆಕ್ಟ್ ಅದ, ಚೆನ್ನಾಗಿ ಬಿಡಿಸ್ಕೋರಿ. ಚೌಕ ಹಾಕ್ಯದಲ್ಲಿ ಉತ್ತರ ಅದ. ಈ ಗಣಿತ ಕರೆಕ್ಟ್ ಆಗ್ಯದ. ಎಲ್ಲರೂ ಫೇರ್ದಾಗ ಬರ್ಕೊಂಡು ಮುಂದಿನ ಗಣಿತಗಳನ್ನು ಹಾಗೆ ಮಾಡ್ಕೋತ ಹೋಗೋದ್ರಿಂದ ರಿಸಲ್ಟ್ ಆಗ್ತವೆ.